ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. 3 ಮಾರ್ಚ್ 2025ಕ್ಕೆ SSLC ವಿಜ್ಞಾನದಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದ್ದಾವೆ. ಅದರಲ್ಲಿ ನಾವು ಪ್ರತಿ ವಿಭಾಗದಿಂದ ಫಿಕ್ಸ್ಡ್ ಕ್ವಶನ್ ಅಂತ ಒಂದೆರಡು ಪಾಠದಿಂದ ಪೋಸ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಬಯೋದಲ್ಲಿ ಒಂದು ಪಾರ್ಟ್ ಹಾಕಿದ್ದೀನಿ, ಕೆಮಿಸ್ಟ್ರಿಯಲ್ಲಿನೂ ಕೂಡ ಒಂದು ಪಾರ್ಟ್ ಹಾಕಿದ್ದೀನಿ. ಇವಾಗ ಫಿಸಿಕ್ಸಲ್ಲಿ ಕಂಪ್ಲೀಟ್ ಆಗಿನೇ ಇದನ್ನು ನಾನು ಕವರ್ ಮಾಡ್ತೀನಿ. ಯಾಕಂದರೆ ನಾನು ಇದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಪಾಠದ ನೋಟ್ಸನ್ನು ಮಾಡಿದ್ದೀನಿ. ಓಕೆನಾ? ಅದರದ್ದು ಲಿಂಕನ್ನು ನಾನು ಸಜೆಸ್ಟ್ ಮಾಡ್ತೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅದನ್ನೊಂದು ನೋಡ್ಕೊಡ್ರಿ. ಇದೊಂದು ನೋಡಿದ್ರೆ ನಿಮಗೆ ಫಿಸಿಕ್ಸ್ನಿಂದ ಬರ್ತಕ್ಕಂಥ 24ರಿಂದ 26 ಅಂಕಗಳು ಆರಾಮಾಗಿ ಪಡಿತೀರಿ. ಓಕೆನಾ? ವಿಡಿಯೋಗೊಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. PDF ಫೈಲನ್ನು ಅಟ್ಯಾಚ್ ಮಾಡಿದ್ದೀನಿ. ಅದರಲ್ಲಿ ಇಲ್ಲಿಯವರೆಗೆ ಅಪ್ಡೇಟ್ ಮಾಡಿರ್ತಕ್ಕಂಥ ವಿಡಿಯೋಗಳ ಲಿಂಕ್ ಇದಾವೆ, ಅವುಗಳನ್ನು ಸಹಿತ ನೋಡಿ ಒಳ್ಳೆ ಅಂಕಗಳನ್ನು ಗಳಿಸಿ. ಇನ್ನೂ 2-3 ಕ್ವಶನ್ ಪೇಪರ್ಗಳು ಕೀ ಆನ್ಸರ್ನೊಂದಿಗೆ ನಿಮಗಾಗಿ ಕೊಡ್ತೀವಿ, ಅವುಗಳನ್ನ ಸಹಿತ ಸ್ಟಡಿ ಮಾಡಿ. ಸೊ ಫಸ್ಟ್ ನೀವು ಈ ಪಾಠದಲ್ಲಿ ಮಾನವನ ಕಣ್ಣಿನ ಭಾಗಗಳು ಮತ್ತು ಅವುಗಳ ಕಾರ್ಯಗಳನ್ನು ಗೊತ್ತಿರಬೇಕು. ಸೊ ನೀಟಾಗಿ ಕಣ್ಣಿನ ಚಿತ್ರವನ್ನು ಡ್ರಾ ಮಾಡ್ಲಿಕ್ಕೆ ಬರಬೇಕು. ಜೊತೆಗೆ ಪ್ರತಿ ಭಾಗದ ಕೆಲಸ ಏನು ಅಂತಕ್ಕಂಥದ್ದನ್ನು ಕೇಳ್ತಾರೆ. ಇಲ್ಲಿ ಕಾರ್ನಿಯಾ ಮಾಡ್ತಕ್ಕಂಥ ಕೆಲಸ ಏನು? ಇದು ಕಣ್ಣಿನ ಹೊರಭಾಗವನ್ನು ಆವರಿಸಿರುವ ಉಬ್ಬಾದ ಪಾರದರ್ಶಕ ಪೊರೆ ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಕಿರಣಗಳ ಹೆಚ್ಚಿನ ವಕ್ರೀಭವನವನ್ನು ಕಾರ್ನಿಯಾದ ಹೊರ ಮೇಲ್ಮೈನಲ್ಲಿ ಉಂಟಾಗ್ತದೆ. ಇನ್ನು ಮಸೂರ, ಇದು ಸ್ನಾಯುಗಳಿಂದಾದ ಪಾರದರ್ಶಕದ ರಚನೆ. ಪೀನ ಮಸೂರದಂತೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತದೆ. ಕಣ್ಣಿನ ಮಸೂರವು ವಸ್ತುವಿನ ತಲೆ ಕೆಳಗಾದ ನೈಜ ಪ್ರತಿಬಿಂಬವನ್ನು ರೆಟಿನಾದ ಮೇಲೆ ಉಂಟು ಮಾಡ್ತದೆ. ಇನ್ನು ಐರಿಶ್ ಏನು ಮಾಡ್ತದೆ? ಇದು ಕಾರ್ನಿಯಾದ ಹಿಂಭಾಗದಲ್ಲಿ ಕಪ್ಪು ಬಣ್ಣದ ಸ್ನಾಯುಗಳಿಂದಾದ ರಚನೆ. ಇದು ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸ್ತದೆ. ಇನ್ನು ಪಾಪೆ, ಇದು ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಪಾಪೆ ನಿಯಂತ್ರಣ ಮಾಡ್ತದೆ. ಇನ್ನು ರೆಟಿನಾ, ಕಣ್ಣಿನಲ್ಲಿ ವಸ್ತುವಿನ ಪ್ರತಿಬಿಂಬವನ್ನು ಉಂಟಾಗುವ ಭಾಗವೇ ರೆಟಿನಾದಲ್ಲಿ. ಇನ್ನು ಸಿಲಿಯರಿ ಸ್ನಾಯುಗಳು ಏನು ಮಾಡ್ತಾವಪ್ಪ ಅಂದ್ರೆ ಮಸೂರದ ವಕ್ರತೆಯನ್ನು ಬದಲಾಯಿಸ್ತಾವ. ಚಾಕ್ಷುಷ ನರ, ಇದು ಕಣ್ಣಿನಿಂದ ದೃಶ್ಯ ಸಂಕೇತಗಳನ್ನು ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಮಿದುಳಿಗೆ ರವಾನಿಸ್ತಾವ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಬರ್ತದೆ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಏನು? ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯಕ್ಕೆ ಏನಂತ ಕರೀತಾರೆ? ಕಣ್ಣಿನ ಹೊಂದಾಣಿಕೆ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಕನಿಷ್ಠ ದೂರ ಒಂದು ಬರ್ತದೆ, ಅದು ನೆನಪಿಟ್ಕೊಳ್ಬೇಕು. ಸೊ ಎಷ್ಟು ಕನಿಷ್ಠ ದೂರ ಇದೆ ನೋಡಿ. ಕಣ್ಣಿಗೆ ವಸ್ತುವು ಸ್ಪಷ್ಟವಾಗಿ ಹಾಗೂ ಒತ್ತಡರಹಿತವಾಗಿ ಕಾಣುವ ಕನಿಷ್ಠ ದೂರವನ್ನೇ ನಾವು ಕಣ್ಣಿನ ಕನಿಷ್ಠ ದೂರ ಅಂತ ಕರಿತೀವಿ. ಸೊ ಇದನ್ನು ಕಣ್ಣಿನ ಸಮೀಪ ಬಿಂದು ಅಂತಲೂ ಕೂಡ ಕರೀತಾರೆ. ಒಬ್ಬ ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ವ್ಯಕ್ತಿಯ ಪ್ರೌಢ ವಯಸ್ಕನಿಗೆ 25 ಸೆಂಟಿಮೀಟರ್ ಇದು ಏನದಪ್ಪ ಅಂದರೆ ಕನಿಷ್ಠ ದೂರ ಅದ. ಇನ್ನು ಗರಿಷ್ಠ ದೂರ ಅಂದರೆ ಕಣ್ಣು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗುವ ಅತಿ ಗರಿಷ್ಠ ದೂರವೇ ಗರಿಷ್ಠ ದೂರ. ಇದು ಸಾಮಾನ್ಯ ಕಣ್ಣಿಗೆ ಅನಂತ ದೂರನೇ ಆಗಿರ್ತದೆ. ಸೊ ಕಣ್ಣಿನ ಪೊರೆ ಕ್ಯಾಟ್ರಾಕ್ಟ್ ಅಂತಾರೆ. ಸೊ ಸ್ವಲ್ಪ ನೆನಪಿಟ್ಕೊಡ್ರಿ. ವಯಸ್ಸಾದಂತೆ ಕಣ್ಣಿನ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುವ ಸ್ಥಿತಿಯನ್ನು ಕಣ್ಣಿನ ಪೊರೆ ಅಂತಾರೆ. ಇದು ಭಾಗಶಃ ಅಥವಾ ಪೂರ್ಣ ದೃಷ್ಟಿ ನಷ್ಟ ಮಾಡ್ತದೆ. ಶಸ್ತ್ರಚಿಕಿತ್ಸೆ ಮೂಲಕನೇ ಇದನ್ನು ದೃಷ್ಟಿಯನ್ನು ಏನು ಮಾಡ್ತಾರೆ? ಪುನರ್ಸ್ಥಾಪನೆಯನ್ನು ಮಾಡ್ತಾರೆ. ಇನ್ನು ಸಮೀಪ ದೃಷ್ಟಿ. ಸೊ ಸಮೀಪ ದೃಷ್ಟಿ ಅಂದರೆ ಏನು? ಸಮೀಪ ದೃಷ್ಟಿ ಹೊಂದಿರೋ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾನೆ, ದೂರದ ವಸ್ತುಗಳನ್ನು ನೋಡೋದೇ ಇಲ್ಲ. ಇದಕ್ಕೇನು ಕಾರಣಪ್ಪ ಅಂದ್ರೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಆಮೇಲೆ ಕಣ್ಣು ಗುಡ್ಡೆ ಸಹಜಗಿಂತ ಉದ್ದವಾಗಿರೋದು. ಲಾಸ್ಟ್ ಟೈಮ್ ಇದು ಕೇಳಿದ್ರು, ನೆನಪಿಟ್ಕೊಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಅದ. ಹಾಗಾದ್ರೆ ಇದನ್ನ ದೋಷವನ್ನು ನಿಮ್ನ ಮಸೂರವನ್ನು ಬಳಸಿ ನಾವೇನು ಮಾಡ್ಬೋದು. ಇದು ಸಮೀಪ ದೃಷ್ಟಿ ಕಣ್ಣು ಹೀಗಿರ್ತದೆ. ಆಮೇಲೆ ಇದು ಸಮೀಪ ದೃಷ್ಟಿ ಕಣ್ಣಿಗೆ ನಾವು ಪರಿಹಾರವನ್ನು ಸೂಚಿಸ್ತಕ್ಕಂಥ ಚಿತ್ರ. ಇದನ್ನು ಕೂಡ ನೀವು ಕಲ್ಕೋಬೇಕು. ಇನ್ನು ದೂರದೃಷ್ಟಿ, ಅದನ್ನು ಹೈಪೋಮೆಟ್ರೋಪಿಯಾ ಅಂತ ಕರೀತಾರೆ. ಅಂದ್ರೆ ಹೈಪೋಮೆಟ್ರೋಪಿಯಾ ಅಂದ್ರಲ್ಲಿ ವ್ಯಕ್ತಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾನ, ಆದ್ರೆ ಹತ್ತಿರದ ವಸ್ತುಗಳೇ ಅವನಿಗೆ ಸ್ಪಷ್ಟವಾಗಿ ಕಾಣೋದಿಲ್ಲ. ಹಾಗಾದ್ರೆ ಈ ಒಂದು ದೂರದೃಷ್ಟಿಗೆ ಏನು ಕಾರಣಪ್ಪ ಅಂತಂದ್ರೆ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರೋದು, ಕಣ್ಣು ಗುಡ್ಡೆ ಚಿಕ್ಕವಾಗಿರೋದು. ಹಾಗಾದ್ರೆ ದೂರದೃಷ್ಟಿಯನ್ನು ಏನು ಮಾಡ್ತಾರೋ? ಪೀನ ಮಸೂರವಾದ ಸಹಾಯದಿಂದ ಅದನ್ನು ಸರಿಪಡಿಸ್ತಾರೋ. ಇದು ಅದರ ಚಿತ್ರ ಇದೆ. ದೂರದೃಷ್ಟಿಯ ಕಣ್ಣು, ದೂರದೃಷ್ಟಿಗೆ ಪರಿಹಾರವನ್ನು ಸೂಚಿಸ್ತಕ್ಕಂಥ ಮಸೂರ ಬಳಸಿದಾಗ ನಾವು ಯಾವ ತರನಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಮಾಡಬಹುದು ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಪ್ರಿಸ್ಟಿಯೋಪಿಯಾ ಅಂತಕ್ಕದ್ದನ್ನು ನೋಡ್ಕೊಡ್ರಿ. ಇಲ್ಲಿ ಸಾಮಾನ್ಯವಾಗಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ವಯಸ್ಸಾದಂತೆ ಕಡಿಮೆನೇ ಆಗ್ತದೆ. ಹೆಚ್ಚಿನ ಜನರಿಗೆ ಸಮೀಪ ಬಿಂದು ಕ್ರಮೇಣ ದೂರ ಸರಿತದ. ಅಂಥವರು ಹತ್ತಿರದ ವಸ್ತುಗಳನ್ನು ಕನ್ನಡಕವಿಲ್ಲದೆ ನೋಡಲು ಸಾಧ್ಯನೇ ಇಲ್ಲ. ಇದೇ ದೋಷವನ್ನು ಏನಂತ ಕರೀತಾರೆ? ಪ್ರಿಸ್ಬಯೋಪಿಯಾ ಅಂತ ಕರೀತಾರೆ. ಸೊ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಮಸೂರ ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳೋದು, ಕ್ರಮೇಣ ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳೋದು ಅಂತಕ್ಕಂಥದ್ದು ಇತ್ತು. ಇದಕ್ಕೆ ದ್ವಿಸಂಗಮ ಮಸೂರವನ್ನು ಬಳಕೆ ಮಾಡಿ ಏನು ಮಾಡ್ತಾರಪ್ಪ ಅಂದ್ರೆ ಸರಿಪಡಿಸ್ತಾರೆ. ಇದು ಕೂಡ ನೆನಪಿರಲಿ. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ. ಸೊ ಇದು ಸ್ವಲ್ಪ ನೋಡ್ಕೊಡ್ರಿ, ಇಲ್ಲಿರ್ತಕ್ಕಂಥ ಯಾವೆಲ್ಲ ಬಣ್ಣಗಳಿದಾವೆ ಅಂತಕ್ಕಂಥದ್ದು. ಇನ್ನು ಗಾಜಿನ ಮೂಲಕ ಪಟ್ಟಕದ ಬೆಳಕಿನ ವರ್ಣ ವಿಭಜನೆ ಮಾಡಿದಾಗ ಸೊ ಅದನ್ನೇ
ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ರೋಹಿತ ಅಂತ ಕರೀತಾರೆ. ಅದರಲ್ಲಿ 7 ಬಣ್ಣಗಳಿರ್ತಾವೆ. ವಿಬ್ಗ ಯಾರಂತ ನೆನಪಿಟ್ಕೋಬಹುದು. ಬೆಳಕಿನ ವರ್ಣ ವಿಭಜನೆ ಅಂದ್ರೆ ಗಾಜಿನ ಪಟ್ಟಕದ ಮೂಲಕ ಪತನವಾಗಿರುವ ಬಿಳಿ ಬಣ್ಣದ ಬೆಳಕು 7 ಬಣ್ಣಗಳಾಗಿ ವಿಭಜನೆಯಾಗುವುದೇ ಬೆಳಕಿನ ವರ್ಣ ವಿಭಜನೆ. ಸೊ ಇದು ಚಿತ್ರ ಇಂಪಾರ್ಟೆಂಟ್ ಅದ. ಸೊ ಇದನ್ನು ಕೂಡ ನೀವೇನು ಮಾಡಬೇಕು, ಇಂಪಾರ್ಟೆಂಟ್ ಅನ್ನ ನೋಡ್ಕೊಡ್ರಿ. ಇನ್ನು ಕೆಂಪು ಬಣ್ಣ ಕನಿಷ್ಠವಾಗಿ ಬಾಗ್ತದ, ನೆನಪಿರಲಿ. ನೇರಳೆ ಬಣ್ಣ ಗರಿಷ್ಠವಾಗಿ ಬಾಗ್ತದ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಆಮೇಲೆ ಸರ್ ಐಸಾಕ್ ನ್ಯೂಟನ್ ಅವರೇ ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕವನ್ನು ಬಳಸಿದ ಮೊಟ್ಟ ಮೊದಲ ವಿಜ್ಞಾನಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಇತ್ತು. ಇನ್ನು ಇದನ್ನ ನೆನಪಿಟ್ಕೋಬೇಕು, ಕಾಮನ ಬಿಲ್ಲು ಉಂಟಾಗುವಿಕೆ ನಿಮಗೆ ಬಹಳ ಸಲ ಕೇಳಿದ್ದಾರೆ. ಓಕೆನಾ, ವೆರಿ ಇಂಪಾರ್ಟೆಂಟ್ ಅದ. ಇದನ್ನು ಕಲ್ಕೊಂಡು ಹೋಗಿ, ಕಾಮನ ಬಿಲ್ಲು ಅಂತಕ್ಕಂಥದ್ದು. ಮಳೆಯಾಗುವಾಗ ವಾತಾವರಣದಲ್ಲಿರುವ ನೀರಿನ ಹನಿಗಳು ಪಟ್ಟಕದಂತೆ ವರ್ತಿಸ್ತಾವೆ. ಈ ಸೂರ್ಯನ ಕಿರಣಗಳು ಈ ಹನಿಗಳ ಮೂಲಕ ಹಾದು ಹೋದಾಗ ವಕ್ರೀಭವನ, ಆಂತರಿಕ ಪ್ರತಿಫಲನ, ವರ್ಣ ವಿಭಜನೆಯಿಂದ 7 ಬಣ್ಣಗಳಾಗಿ ವಿಭಜನೆ ಆಗ್ತವೆ. ಹೀಗೆ ವರ್ಣ ವಿಭಜನೆಗೊಂಡ ಬೆಳಕಿನ ಕಿರಣ ಕಾಮನ ಬಿಲ್ಲಾಗಿ ಉಂಟು ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ನಿಸರ್ಗದಲ್ಲಿ ವಕ್ರೀಭವನದ ಪರಿಣಾಮಗಳಲ್ಲಿ ಒಂದೇದು ನಕ್ಷತ್ರಗಳ ಮಿನುಗುವಿಕೆ, ವೆರಿ ಇಂಪಾರ್ಟೆಂಟ್. ನಕ್ಷತ್ರಗಳ ಮಿನುಗುವಿಕೆ ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗ್ತದೆ. ಈ ವಾಯುಮಂಡಲದಲ್ಲಿನ ವಿವಿಧ ಸ್ತರಗಳ ವಕ್ರೀಭವನ ಸ್ಥಿರಾಂಕ ಭಿನ್ನವಾಗಿರೋದರಿಂದ ನಕ್ಷತ್ರಗಳಿಂದ ಬರ್ತಕ್ಕಂಥ ಬೆಳಕು ಸತತವಾಗಿ ವಕ್ರೀಭವನ ಹೊಂದುತ್ತಾ ಹೋಗ್ತದೆ. ಇದನ್ನೇ ನಕ್ಷತ್ರಗಳು ಮಿನುಗದಂತೆ ಕಾಣ್ತೇವೆ ಅನ್ನೋದನ್ನ ನೀವು ಬರಿಬೇಕಿತ್ತು. ಇನ್ನು ಸ್ವಲ್ಪ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಅನ್ನೋದನ್ನ ಸ್ವಲ್ಪ ನೋಡ್ಕೊಡ್ರಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟೇ ಇತ್ತು. ಬೆಳಕಿನ ಚದುರುವಿಕೆ, ಇದನ್ನೇ ಟಿಂಡಾಲ್ ಪರಿಣಾಮ ಅಂತ ಕರೀತಾರೆ. ಅಂದ್ರೆ ಬೆಳಕಿನ ಕಿರಣಗಳು ಮಾಧ್ಯಮದಲ್ಲಿನ ನಯವಾದ ಕಣಗಳನ್ನು ತಾಡಿಸಿದಾಗ ಪ್ರತಿಫಲನವನ್ನು ಹೊಂದಿ ಬೆಳಕಿನ ಪಥವನ್ನು ಗೋಚರಿಸ್ತಾವ. ಇದನ್ನೇ ಬೆಳಕಿನ ಚದುರುವಿಕೆ ಅಥವಾ ಟಿಂಡಾಲ್ ಪರಿಣಾಮ ಅಂತ ಕರೀತಾರೆ. ಈ ವಿದ್ಯಮಾನ ಹೊಗೆ ತುಂಬಿದ ಕೊಠಡಿಯಲ್ಲಿ ಸಣ್ಣ ರಂಧ್ರದ ಮೂಲಕ ಸೂರ್ಯನ ಪ್ರವೇಶಿಸಿದಾಗ ಕಾಣ್ತೀವಿ, ಅಥವಾ ದಟ್ಟಕಾಡಿನ ಮೇಲ್ಪದರದ ಮೂಲಕ ಸೂರ್ಯರಶ್ಮಿ ಹಾದು ಹೋಗುವಾಗ ಮಂಜಿನಲ್ಲಿರುವ ಸಣ್ಣ ನೀರಿನ ಹನಿಗಳು ಬೆಳಕನ್ನು ಚದುರಿಸ್ತಾವೆ ಅನ್ನೋದನ್ನು ನೀವು ಬರಿಬೇಕಿತ್ತು. ಇನ್ನು ಶುಭ್ರ ಆಕಾಶದ ಬಣ್ಣ ನೀಲಿ. ಸೊ ಇದು ಕೂಡ ನಿಮಗೆ ಕೇಳ್ತಾರೆ, ಆಕಾಶದ ಬಣ್ಣ ನೀಲಿ ಏಕೆ, ಸೊ ಬೇರೆ ಬಣ್ಣಗಳು ಕಾಣೋದಿಲ್ಲ ಅನ್ನೋದನ್ನು ಕೂಡ ನಿಮಗೆ ಕೇಳ್ತಾರೆ. ಸೊ ಏನಪ್ಪಾ ಅಂತಂದ್ರೆ ಉತ್ತರ, ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಈ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು ಕೆಂಪು ಬಣ್ಣಕ್ಕಿಂತ ನೀಲಿ ಬಣ್ಣ ಅತಿ ತೀವ್ರವಾಗಿ ಚದುರಿಸ್ತದೆ. ಚದುರಿದ ನೀಲಿ ಬಣ್ಣ ನಮ್ಮ ಕಣ್ಣನ್ನು ತಲುಪ್ತದ. ಆ ಕಾರಣಕ್ಕಾಗಿ ಆಕಾಶ ನಮ್ಗೆ ನೀಲಿ ಬಣ್ಣದಲ್ಲಿ ಕಾಣ್ತದೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಇದೊಂದು ಇಂಪಾರ್ಟೆಂಟ್ ಅದ. ಅಪಾಯದ ಸಂಕೇತದ ದೀಪಗಳು ಮತ್ತು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಲ್ಲುವ ಸೂಚನೆಗೆ ಕೆಂಪು ಬಣ್ಣವನ್ನು ಬಳಸ್ತಾರೆ. ಯಾಕಪ್ಪ ಅಂದ್ರೆ ಕೆಂಪು ಬಣ್ಣ ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುತ್ತದ. ಬಹಳ ದೂರದಿಂದಲೂ ಕೆಂಪು ಬಣ್ಣ ನಾವು ನೋಡ್ಬೋದು ಅನ್ನೋದನ್ನು ನೀವು ಬರೆದ್ರೆ ಸಾಕು. ಇನ್ನು ವಿದ್ಯುತ್ ಶಕ್ತಿ ಪಾಠಕ್ಕೆ ಬರೋಣ. ಸೊ ಇಲ್ಲಿ ಎಲ್ಲ ನಿಮಗೆ ಮಾನಗಳನ್ನು ನಿಮಗೆ ಗೊತ್ತಿರಬೇಕು. ಓಕೆನಾ. ವಿದ್ಯುತ್ ಆವೇಶಗಳ SI ಏಕಮಾನ ಕೂಲಮ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಅಂದರೆ 1 ಕೂಲಮ್ ಇಸ್ಕೊಲ್ ಟು 6 × 10⁻18 ಎಲೆಕ್ಟ್ರಾನ್ ವಿದ್ಯುತ್ ಆವೇಶಗಳಿಗೆ ಸಮ. ಒಂದು ವಿದ್ಯುತ್ ಪ್ರವಾಹದ ಒಂದು ವ್ಯಾಖ್ಯೆಯನ್ನು ನೋಡಿಕೊಡ್ರಿ. ಒಂದು ಏಕಮಾನ ಸಮಯದಲ್ಲಿ ವಾಹಕದ ಮೂಲಕ ಪ್ರವೇಶಿಸುವ ಆವೇಶಗಳ ಪರಿಮಾಣವನ್ನೇ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಅಂದರೆ ವಿದ್ಯುತ್ ಆವೇಶಗಳ ಪ್ರವಾಹದ ದರವೇ ವಿದ್ಯುತ್ ಪ್ರವಾಹ. ಇಷ್ಟು ಶಾರ್ಟ್ ಆಗಿನೂ ಕೂಡ ನೀವು ಬರೀಬಹುದು. ಇನ್ನು ಇಲ್ಲಿ ವಿದ್ಯುತ್ ಪ್ರವಾಹನ ಕಂಡುಹಿಡಿಬೇಕಾದ ಸೂತ್ರ I = Q/T ಅಂತಕ್ಕಂಥದ್ದು ನೆನಪಿರಲಿ. ಅಂದರೆ T ಅಂದರೆ ಸಮಯ, Q ಅಂದರೆ ಒಟ್ಟು ಆವೇಶ ಇರ್ತದೆ, I ಅಂದರೆ ವಿದ್ಯುತ್ ಪ್ರವಾಹ. ಅಂದರೆ ವಿದ್ಯುತ್ ಪ್ರವಾಹದ SI ಏಕಮಾನ ಆಂಪಿಯರ್ A. 1 ಆಂಪಿಯರ್ ಅನ್ನೋದು ಪ್ರತಿ ಸೆಕೆಂಡಿಗೆ 1 ಕೂಲಾಮ್ ಆವೇಶದ ಪ್ರವಾಹಕ್ಕೆ ಸಮಾನ ಆಗಿರ್ತದೆ. ಓಕೆನಾ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇತ್ತು. ಇನ್ನು ಮುಂದೆ ವಿದ್ಯುತ್ ಮಂಡಲ. ಸೊ ಸರಳ ವಿದ್ಯುತ್ ಮಂಡಲ, ಇದನ್ನು ಕಲ್ಕೊಂಡು ಹೋಗಿ. ಸೊ ಇದು ನಿಮಗೆ ವಿದ್ಯುತ್ ಮಂಡಲದಲ್ಲಿ ನಿಮಗೂ ಕೂಡ ಏನು ಮಾಡ್ಬೋದು, 1 ಅಥವಾ 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಏನು, ಒಂದು ವಿದ್ಯುತ್ ಬಲ್ಬ್, ಒಂದು ಅಮಿಮೀಟರ್, ಒಂದು ಪ್ಲಗ್ ಕೀ ಅಥವಾ ಒಂದು ವಿದ್ಯುತ್ ಕೋಶವನ್ನು ಹೊಂದಿರುವ ಒಂದು ಸರಳವಾದ ವಿದ್ಯುತ್ ಮಂಡಲವನ್ನು ರಚಿಸ್ರಿ ಅಂತಲೂ ಕೂಡ ನಿಮಗೆ ಕೇಳ್ತಾರೆ. ಇನ್ನು ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡುಹಿಡಿತಕ್ಕಂಥ ಸೂತ್ರಗಳ ಮೇಲೆ ಲೆಕ್ಕಗಳಿದ್ದಾವೆ. ಸೊ ಇದು ಸ್ವಲ್ಪ ಪಾಸ್ ಮಾಡಿ ಈ ಲೆಕ್ಕಗಳನ್ನು ನೋಡ್ಕೊಂಡು ಹೋಗಿ. ಇನ್ನು ವಿದ್ಯುತ್ ವಿಭವ ಮತ್ತು ವಿಭವಾಂತರದಲ್ಲಿ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಅಮಿಮೀಟರ್ ಮತ್ತು ವೋಲ್ಟಮೀಟರ್ಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ. ಇಲ್ಲಿ ವಿದ್ಯುತ್ ವಿಭವ ಮತ್ತು ವಿಭವಾಂತರಗಳ ಮೇಲೆ ಇರ್ತಕ್ಕಂಥದ್ದು, ವಿಭವಾಂತರದ ಕಂಡುಹಿಡಿತಕ್ಕಂಥ ಸೂತ್ರ V = W/Q ಅದ. ಅಂದರೆ ವಿದ್ಯುತ್ ವಿಭವಾಂತರದ SI ಏಕಮಾನನೇ ವೋಲ್ಟ್ ಅಂತ ಕರೀತಾರೆ. 1 ವೋಲ್ಟ್ ಅಂದ್ರೆ ವಾಹಕದ ತುದಿಗಳ ನಡುವೆ 1 ಕೂಲಾಮ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಮಾಡಿದ ಕೆಲಸದ 1 ಜೌಲ್. ಇದು ಇಂಪಾರ್ಟೆಂಟ್. ಇನ್ನು ವಿದ್ಯುತ್ ಮಂಡಲದಲ್ಲಿ ವಾಹಕದ ತುದಿಗಳ ನಡುವಿನ ವಿಭವಾಂತರ ಅಳೆಯಲು ಉಪಯೋಗಿಸುವ ಉಪಕರಣವನ್ನು ನಾವು ವೋಲ್ಟಮೀಟರ್ ಅಂತ ಕರಿತೀವಿ. ಇದನ್ನು ಯಾವತ್ತೂ ಕೂಡ ವೋಲ್ಟಮೀಟರ್ ಅನ್ನು ಸರಣಿ ಕ್ರಮದಲ್ಲಿ ಜೋಡಿಸ್ತೀವಿ. ಯಾಕಪ್ಪ ಅಂದ್ರೆ ಗರಿಷ್ಠ ರೋಧವನ್ನು ಹೊಂದಿರ್ತದೆ. ಸರಣಿ ಕ್ರಮದಲ್ಲಿ ಜೋಡಿಸಿದ್ರೆ ಗರಿಷ್ಠ ರೋಧದ ಪರಿಣಾಮದಿಂದ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ನಿಂತು ಹೋಗ್ತದೆ ಅನ್ನೋದನ್ನ ಕಾರಣಗಳನ್ನು ಕೊಡಬಹುದು. ಇನ್ನು ಕೆಲಸ ಕಂಡುಹಿಡಿತಕ್ಕಂಥ ಸೂತ್ರ W = P × Q ನೆನಪಿಟ್ಕೊಡ್ರಿ.
ವಿಭವಾಂತರವನ್ನು ಕಂಡುಹಿಡಿಬೇಕಾದ್ರೆ V = W/Q ಅಂತಕ್ಕಂಥ ಸೂತ್ರ ಹಾಕಬೇಕು. ಇನ್ನು ಈ ಸಾಂಪ್ರದಾಯಿಕ ಚಿಹ್ನೆಗಳನ್ನು ನೀವು ಕಲ್ಕೊಂಡು ಹೋಗಲೇಬೇಕು. 1 ಅಥವಾ 2 ಅಂತ ಕೂಡ ಬಹಳಷ್ಟು ಕೇಳಿಕತ್ತರ. ವಿದ್ಯುತ್ ಕೋಶ, ವಿದ್ಯುತ್ ಕೋಶಗಳ ಸಂಯೋಜನೆ, ಪ್ಲಗ್ ಕೀ ತೆರೆದ, ಪ್ಲಗ್ ಕೀ ಮುಚ್ಚಿದ, ಆಮೇಲೆ ತಂತಿಯ ಕೀಲು, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ವಿದ್ಯುತ್ ಬಲ್ಬ್ ಕೇಳಿದ್ರೆ ಕೇಳಬಹುದು, ರೋಧ ಕೇಳಿದ್ರೆ ಕೇಳಬಹುದು, ಎರಡು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ. ಅಮಿಮೀಟರ್, ವೋಲ್ಟಮೀಟರ್ ಅಂತೂ ಕೂಡ ಭಾಳ ಈಸಿ ಅದಾವ. ರೌಂಡಲ್ಲಿ ಎ ಬರೆದ್ರೆ ಅಮಿಮೀಟರ್ ಆಗ್ತದೆ, ರೌಂಡಲ್ಲಿ ವಿ ಬರೆದ್ರೆ ವೋಲ್ಟಮೀಟರ್ ಆಗ್ತದೆ. ಪ್ಲಸ್ ಮತ್ತು ಮೈನಸ್ ಗುರುತಿಸಿದ್ರೆ ಸಾಕು. ಇನ್ನು ಓಮ್ನ ನಿಯಮಗಳನ್ನು ಕೇಳ್ತಾರೆ. ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ವಾಹಕದ ತುದಿಗಳ ನಡುವಿನ ವಿಭವಾಂತರ Pಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿನೇ ಇರ್ತದೆ. ಇದನ್ನೇ ಓಮ್ನ ನಿಯಮ ಅಂತ ಕರಿತೀವಿ. ಇದನ್ನು P = RI ಅಂತಲೂ ಕೂಡ ಸೂತ್ರದ ಮೂಲಕ ಹೇಳ್ತಾರೆ. ಇದನ್ನು ಕಲ್ಕೊಂಡು ಹೋಗಿ. ಇನ್ನು ವಿದ್ಯುತ್ ರೋಧ ಅಂದ್ರೆ ಏನಪ್ಪ ಅಂದ್ರೆ ವಾಹಕದಲ್ಲಿ ಪ್ರವೇಶಿಸ್ತಕ್ಕಂಥ ವಿದ್ಯುತ್ ಪ್ರವಾಹವನ್ನು ವಿರೋಧಿಸುವ ವಾಹಕದ ಗುಣವೇ ವಿದ್ಯುತ್ ರೋಧ. ಈ ವಿದ್ಯುತ್ ರೋಧದ ಏಕಮಾನ ಓಮ್ ಅಂತ ಕರೀತಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ಪರಿವರ್ತಿತ ರೋಧ ಒಂದು ಬರ್ತದ. ಇನ್ನು ಇದು ಇಂಪಾರ್ಟೆಂಟ್ ಅದ. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು. 1ನೇದು ವಾಹಕದ ಉದ್ದ, 2ನೇದು ವಾಹಕದ ಅಡ್ಡ ಕೊಯ್ತ, 3ನೇದು ವಾಹಕದ ಪ್ರಾಕೃತಿಕ ಗುಣ, 4ನೇದು ವಾಹಕದ ತಾಪ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮಗೂ ಗೊತ್ತಿರಬೇಕು. ಇನ್ನು ರೋಧಶೀಲತೆ. ರೋಧಶೀಲತೆ ಅಂದ್ರೆ ಏನು ನೋಡ್ಕೊಡ್ರಿ. ಆಮೇಲೆ ರೋಧಶೀಲತೆ SI ಏಕಮಾನ ಓಮ್ ಮೀಟರ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇದು ಸ್ವಲ್ಪ ರೋಧಶೀಲತೆ ವ್ಯಾಪ್ತಿ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅಪ್ಲೈಡ್ ಕ್ವಶನ್ಸ್ಗಳನ್ನು ಬರುವಾಗ ಇಲ್ಲಿಂದ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ. ಇದು ಮಿಶ್ರ ಲೋಹಗಳ ಬಗ್ಗೆ ಇದೆ. ಮಿಶ್ರ ಲೋಹಗಳ ರೋಧಶೀಲತೆ ಘಟಕ ಲೋಹಗಳಿಗಿಂತ ಸಾಮಾನ್ಯವಾಗಿ ಹೆಚ್ಚಿನದಾಗಿದೆ. ಅದಕ್ಕಾಗಿ ಮಿಶ್ರ ಲೋಹಗಳನ್ನು ಈ ವಿದ್ಯುತ್ನ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸ್ತವೆ ಅನ್ನೋದು ಇಂಪಾರ್ಟೆಂಟ್. ಇನ್ನು ಟಂಗ್ಸ್ಟನ್ ಅನ್ನು ಯಾಕೆ ಬಳಸ್ತಾರೆ ವಿದ್ಯುತ್ ಬಲ್ಬ್ನಲ್ಲಿ ಅಂತ ಕೇಳ್ತಾರೆ. ಅದರ ಕರಗುವ ಬಿಂದು ಹೆಚ್ಚು ಅಂತ ಇಂಪಾರ್ಟೆಂಟ್ ಅದ. ಇನ್ನು ನೆಕ್ಸ್ಟ್ ಲೆಕ್ಕಗಳನ್ನು ಕೇಳಿದರೆ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿತಕ್ಕಂಥ ಸೂತ್ರ P = V/R. ಇದನ್ನು ಈಸಿ ಅದ, ನೋಡ್ಕೊಡ್ರಿ, ಕಲ್ಕೊಂಡು ಹೋಗಿ. ವಿದ್ಯುತ್ ಪ್ರವಾಹ ಒಂದು ಲೆಕ್ಕ ಅಂತಲೂ ಕೂಡ ನಿಮ್ಗೆ 100% ಆಗಿ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ. ನೀವು ಅದನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಲೇಬೇಕು. ಇನ್ನು ರೋಧಕಗಳ ಜೋಡಣೆಗಳಲ್ಲಿ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ಅಂತ 2 ಕಾನ್ಸೆಪ್ಟ್ ಬರ್ತಾವೆ. ರೋಧಕಗಳನ್ನು ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಸೇರಿಸಿದರೆ ಅದನ್ನು ನಾವು ಸರಣಿ ಜೋಡಣೆ ಅಂತ ಕರಿತೀವಿ. ಈ ಸರಣಿ ಜೋಡಣೆ ಮಾಡುವಾಗ ಹೇಗೆ ಮಾಡ್ತಾರೆ ಅನ್ನೋದನ್ನು ಕೊಟ್ಟಿದ್ದಾವ. ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಸಮಾಂತರ ಜೋಡಣೆ ಅಂದ್ರೆ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಪ್ರತಿರೋಧಗಳಿಗೆ ವಿಭಜಿಸಲ್ಪಡ್ತದೆ. ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇತ್ತು. ಇಷ್ಟು 3 ಪಾಯಿಂಟ್ ನೀವು ಕಲ್ಕೊಂಡು ಹೋಗಲೇಬೇಕು. ಸರಣಿ ಜೋಡಣೆಗಿಂತ ಸಮಾಂತರ ಜೋಡಣೆಯ ಪ್ರಯೋಜನಗಳು. ಒಂದೇದೇನಪ್ಪ ಅಂದ್ರೆ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ವಿಭಜಿಸೋದ್ರಿಂದ ಪ್ರತಿ ಉಪಕರಣಗಳಿಗೆ ಅವುಗಳ ರೇಟಿಂಗ್ ಅನುಸಾರ ವಿದ್ಯುತ್ ಪ್ರವಾಹ ಪೂರೈಕೆ ಆಗ್ತದೆ. ಆಮೇಲೆ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ರೋಧ ಕಡಿಮೆ ಇರ್ತದೆ. ಈ ಸರಣಿ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕಾರ್ಯನಿರ್ವಹಿಸೋದಿಲ್ಲ. ಬಟ್ ಸಮಾಂತರ ಜೋಡಣೆಯಲ್ಲಿ ಎಲ್ಲವೂ ಕಾರ್ಯವನ್ನು ನಿರ್ವಹಿಸ್ತವೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ವಿದ್ಯುತ್ ಪ್ರವಾಹ ಕಂಡುಹಿಡಿತಕ್ಕಂಥ ಸೂತ್ರ ನಿಮಗೆ ಗೊತ್ತಿದೆ. P = I = P/R. ಅದು ನಿಮಗೆ ಕಲ್ಕೊಡ್ರಿ. ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕನೆ ನಿಮಗೆ ಇತ್ತು. ಲೆಕ್ಕ ಅಂತಲೂ ಕೂಡ ನಿಮಗೆ ಗ್ಯಾರಂಟಿಯಾಗಿ ಬರ್ತಾವೆ. ನೀವು ಲೆಕ್ಕ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಲೇಬೇಕು. 2 ರಿಂದ 3 ಮಾರ್ಕ್ಸು ಲೆಕ್ಕದಲ್ಲಿನೇ ನಿಮ್ಮ ಹೋದರೂ ಹೋಗ್ಬೋದು. ಚೆನ್ನಾಗಿ ಪುಸ್ತಕ ತಗೊಳ್ರಿ. ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ನೋಡ್ಕೊಂಡು ಮಾಡಿದರೆ ಸಾಕು. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ ಅಂತ ಒಂದು ಬರ್ತದೆ. ಇದು ಇಂಪಾರ್ಟೆಂಟ್ ಅದ. ಏನಪ್ಪ ಜೌಲನ ಉಷ್ಣೋತ್ಪಾದನಾ ನಿಯಮ ಅಂದ್ರೆ ಈ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ 1ನೇದು ಕೊಟ್ಟಿರೋ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ. 2ನೇದು ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿರ್ತದೆ. 3ನೇದು ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಇದರ ಗಣಿತೀಯ ಸೂತ್ರ H = V²RT. ಈ ಒಂದು ನಿಯಮ ಕೆಲಸ ಮಾಡ್ತಕ್ಕಂಥ ಸಾಧನಗಳು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್, ಗೀಜರ್ ಅಂತಕ್ಕಂಥದ್ದು ನೆನಪಿರಲಿ. ಇದು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಬಹಳ ಸರಿನೂ ಕೂಡ ಕೇಳಿದ್ದಾರೆ. ಇನ್ನು ವಿದ್ಯುತ್ ಬಲ್ಬ್ ಬಗ್ಗೆ ಬಂದಾಗ ಇದು ವಿದ್ಯುತ್ನ ಉಷ್ಣೋತ್ಪಾದನಾ ಪರಿಣಾಮವನ್ನು ಆಧರಿಸಿ ಕೆಲಸ ಮಾಡ್ತದೆ. ಆಮೇಲೆ ವಿದ್ಯುತ್ ಬಲ್ಬ್ದಲ್ಲಿ ಟಂಗ್ಸ್ಟನ್ ಬಳಸ್ತಾರೆ. ಯಾಕಂದ್ರೆ ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದದ. ಆಮೇಲೆ ದೀರ್ಘಕಾಲಿಕ ಈ ವಿದ್ಯುತ್ ಬಲ್ಬ್ ಬಾಳಿಕೆಗಾಗಿ ನೈಟ್ರೋಜನ್ ಮತ್ತು ಆರ್ಗಾನ್ಗಳನ್ನು ಈ ಅನಿಲಗಳನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ತುಂಬಿರ್ತಾರೆ. ಇಂಪಾರ್ಟೆಂಟ್. ಇನ್ನು ವಿದ್ಯುತ್ ಫ್ಯೂಸ್ ವೆರಿ ಇಂಪಾರ್ಟೆಂಟ್. ಏನು ಕೆಲಸ ಮಾಡ್ತದೆ ನೋಡ್ಕೊಡ್ರಿ. ಯಾವುದೇ ಅನುಚಿತವಾದ ಹೆಚ್ಚಿನ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಉಪಕರಣಗಳ ಮೂಲಕ ಪ್ರವಹಿಸದ ಹಾಗೆ ಮಾಡಿ ಅವುಗಳನ್ನು ರಕ್ಷಿಸ್ತದ. ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸ್ತದ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಮಂಡಲದ ಮೂಲಕ ಪ್ರವೇಶಿಸಿದಾಗ ಫ್ಯೂಸ್ ತಂತಿ ತಾಪ ಹೆಚ್ಚಾಗ್ತದ. ಆವಾಗ ಫ್ಯೂಸ್ ಕರಗಿ ಹೋಗಿ ಮಂಡಲವನ್ನು ಕಡಿತ ಮಾಡ್ತದೆ. ಇನ್ನು ವಿದ್ಯುತ್ ಸಾಮರ್ಥ್ಯ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವೇ ವಿದ್ಯುತ್ ಸಾಮರ್ಥ್ಯ. ಇದನ್ನು P ದಿಂದ ಸೂಚಿಸ್ತೀವಿ.
P = P × I ಅಂತಕ್ಕಂಥ ಸೂತ್ರವನ್ನು ಹಾಕ್ತಾರೆ. ಇನ್ನು ವಿದ್ಯುತ್ ಪ್ರವಾಹದ SI ಏಕಮಾನ ಫ್ಯಾಟ್ ಅಂತ ಕರೀತಾರೆ W. ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್. ಇನ್ನು ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ kWh ಇದೆ. ಸೊ ಅದನ್ನು ಯೂನಿಟ್ಗಳಲ್ಲಿನೂ ಕೂಡ ಅಳಿತಾರೆ. 1 kWh ಅಂತಕ್ಕಂಥದ್ದು ಈ ಲೆಕ್ಕಗಳನ್ನು ಕೂಡ ನಿಮಗೆ ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಲೆಕ್ಕಗಳೇ ಇತ್ತು. ನೋಡೋಣ, ಸಾಧ್ಯವಾದರೆ ಒಂದು ವಿಡಿಯೋದಲ್ಲಿ ಇಷ್ಟು ಲೆಕ್ಕಗಳನ್ನು ನಾನು ನಿಮಗೆ ಬಿಡಿಸ್ಲಿಕ್ಕೆ ಅಥವಾ ಕೊಡಲಿಕ್ಕೆ ಅದ್ರದ್ದು PDF ಆದರೂ ನಿಮಗೆ ಶೇರ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಖಂಡಿತವಾಗಿ ನಿಮಗೆ ಅಲ್ಲಿಂದ ಏನಾಗ್ತದೆ, ಯೂಸ್ ಆಗ್ತದೆ. ಹೋಗೋಣ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠಕ್ಕೆ. ಸೊ ಇಲ್ಲಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠಕ್ಕೆ ಬಂದಾಗ ಮೇನ್ ನೆನಪಿಟ್ಕೋದೆ ಕಾಂತೀಯ ಬಲರೇಖೆಗಳ ಗುಣಗಳು ಅಂತಕ್ಕಂಥದ್ದು. ಸೊ ಇದು ನಿಮಗೆ ಬಹಳ ಕೇಳ್ತಾರೆ. ಒಂದನೇದು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿಸಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆ ಧ್ರುವಗಳಲ್ಲಿ ಅಧಿಕ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲವಾಗಿದ್ದಾವೆ. ಕಾಂತದಿಂದ ದೂರ ಸರಿದಂತೆ ಅವುಗಳಲ್ಲಿನ ಆಕರ್ಷಣ ಬಲ ಕಡಿಮೆ ಆಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಸ್ವಲ್ಪ ಈ ವಿದ್ಯುತ್ ಪ್ರವಾಹವಿರುವ ವಾಹಕದ ಸುತ್ತ ಕಾಂತಕ್ಷೇತ್ರ ಉಂಟಾಗ್ತದೆ ಅಂತ ತಿಳಿಸಿದ ವಿಜ್ಞಾನಿ ಹಾನ್ಸ್ ಕ್ರಿಸ್ಟಿಯನ್ ಆರ್ಸ್ಟೈಡ್ ಅಂತಕ್ಕಂಥದ್ದು ನೆನಪಿರಲಿ. ಬಲಗೈ ಹೆಬ್ಬೆರಳು ನಿಯಮ ಏನು ಹೇಳ್ತದೆ? ವಿದ್ಯುತ್ ಪ್ರವಾಹ ಇರುವ ವಾಹಕ ತಂತಿಯನ್ನ ಬಲಗೈ ಮುಷ್ಟಿಯಲ್ಲಿ ಹಿಡಿಯಲಾಗಿದೆ. ಹೆಬ್ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಸೂಚಿಸಿದ್ರೆ ಇತರ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತವೆ ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದೇ ಬಲಗೈ ಹೆಬ್ಬೆರಳು ನಿಯಮ. ಇನ್ನು ಇದು ನೇರವಾದ ವಾಹಕದಲ್ಲಿ ಪ್ರವೇಶಿಸ್ತಕ್ಕಂಥ ವಿದ್ಯುತ್ನಿಂದ ಉಂಟಾದ ಕಾಂತಕ್ಷೇತ್ರ. ಇದು ಸ್ವಲ್ಪ ಕಾನ್ಸೆಪ್ಟ್ ನೋಡ್ಕೊಡ್ರಿ. ಇಲ್ಲಿಂದನೂ ಕೂಡ ನಿಮಗೆ ಎಕ್ಸಾಮ್ಲಿ ಪ್ರಶ್ನೆಗಳು ಬರ್ತವೆ. ಇನ್ನು ಇಲ್ಲಿ ನೋಡೋದಾದ್ರೆ ಸೊಲೆನಾಯ್ಡ್ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಮೂಲಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನ ಸೊಲೆನಾಯ್ಡ್ ಅಂತ ಕರೀತಾರೆ. ಓಕೆನಾ? ಸೊ ಇದು ಕೂಡ ಈ ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಅದಾವ ಕಾಂತಕ್ಷೇತ್ರದಲ್ಲಿ ಸೊಲೆನಾಯ್ಡ್ನಲ್ಲಿ. ಇನ್ನು ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡಬೇಕಾದ್ರೆ ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚು ಮಾಡಬೇಕು, ಸುರುಳಿ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಇನ್ನು ವಿದ್ಯುತ್ ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹನ ವಾಹಕದ ಮೇಲಿನ ಬಲ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಫ್ಲೆಮಿಂಗನ ಎಡಗೈ ನಿಯಮ ನೋಡ್ಕೊಂಡು ಹೋಗಿ. ಎಡಗೈ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳುಗಳನ್ನ ಪರಸ್ಪರ ಲಂಬವಾಗಿರುವಂತೆ ಮಾಡಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ, ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸ್ತದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಲೆಮಿಂಗನ ಬಲಗೈ ನಿಯಮ. ಇಲ್ಲಿನೂ ಕೂಡ ಚಿತ್ರದಲ್ಲಿ ನೋಡ್ಕೊಡ್ರಿ. ಇನ್ನು ಗೃಹ ಬಳಕೆಯ ಮಂಡಲದಲ್ಲಿ ಇರ್ತಕ್ಕಂಥ ವಿದ್ಯುತ್ ತಂತಿಗಳು, ಸಜೀವ ತಂತಿಗಳು, ತಟಸ್ಥ ತಂತಿಗಳು, ಭೂ ಸಂಪರ್ಕ ತಂತಿಗಳು. ಸ್ವಲ್ಪ 15 ಆಂಪಿಯರ್ ಬಗ್ಗೆ ನೋಡ್ಕೊಂಡು ಹೋಗಿ. ಪ್ರತ್ಯೇಕ ವಿದ್ಯುತ್ ಮಂಡಲದಲ್ಲಿ 5 ಆಂಪಿಯರ್. ಓಕೆನಾ? ಇದು ನಿಮಗೆ ಕ್ವಶನ್ಸ್ಗಳು ಲಾಸ್ಟ್ ಟೈಮು ಕೂಡ ಕೇಳಿದ್ರು. ಇನ್ನು ಭೂ ಸಂಪರ್ಕ ತಂತಿ ಅರ್ಥಿಂಗ್ದಲ್ಲಿ ಹಾಕ್ತಾರೆ. ಸೊ ಯಾಕೆ ಹಾಕ್ತಾರೆ? ತೀವ್ರ ವಿದ್ಯುತ್ ಆಘಾತವಾಗುವುದನ್ನು ರಕ್ಷಿಸ್ತದ, ವಿದ್ಯುತ್ ಸೋರಿಕೆ ಆಗುವುದನ್ನು ರಕ್ಷಿಸ್ತದ. ಇನ್ನು ವಿದ್ಯುತ್ ಮಂಡಲದಲ್ಲಿನೇ ಫ್ಯೂಸ್ ಯಾಕೆ ಬಳಸಬೇಕು? ಈ ವಿದ್ಯುತ್ ಫ್ಯೂಸ್ ಬಳಕೆಯ ಮಂಡಲದಲ್ಲಿ ಅನುಚಿತವಾಗಿ ಉಂಟಾಗಿರುವ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸ್ತದ. ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳು ಹಾನಿಯಾಗುವುದನ್ನು ತಡೀತದ. ಓಕೆನಾ? ಇದು ಇಂಪಾರ್ಟೆಂಟ್. ಋಸ್ವ ಮಂಡಲ ಓವರ್ಲೋಡ್ ಉಂಟಾಗ್ತಕ್ಕಂಥ ಸಂದರ್ಭಗಳು. ಸಜೀವ ತಂತಿ ಮತ್ತು ತಟಸ್ಥ ತಂತಿ ಸಂಪರ್ಕಕ್ಕೆ ಬಂದಾಗ, ಒಂದೇ ಸಾಕೆಟ್ಗೆ ಹಲವು ಉಪಕರಣ ಜೋಡಿಸಿದಾಗ, ನಿಗದಿತಕ್ಕಿಂತ ಹೆಚ್ಚಿನ ವಿಭವಾಂತರ ಉಂಟಾದಾಗ, ನಿಗದಿತಕ್ಕಿಂತ ಹೆಚ್ಚಿನ ರೇಟಿಂಗ್ ಇರುವ ಉಪಕರಣಗಳನ್ನು ಬಳಸಿದಾಗ. ಇನ್ನು ಮನೆಗಳಲ್ಲಿ ವಿದ್ಯುತ್ ಉಪಕರಣ ಬಳಸುವಾಗ ಕೈಗೊಂಡ ಎಚ್ಚರಿಕೆ ಕ್ರಮಗಳು ಮೋಸ್ಟ್ ಇಂಪಾರ್ಟೆಂಟ್. ಸೊ ಒಂದನೇದು ಮನೆಯ ಮಂಡಲದ ರೇಟಿಂಗ್ಗೆ ಹೊಂದಾಣಿಕೆಯಾಗಿರಬೇಕು. ಎರಡನೇದು ಭೂ ಸಂಪರ್ಕ ವ್ಯವಸ್ಥೆ ಇರಬೇಕು. ಮೂರನೇದು ಸಮಾನ ವಿಭಾಂತರವನ್ನು ಹೊಂದಲು ಪರಸ್ಪರ ಸಮಾಂತರವಾಗಿ ಜೋಡಿಸಬೇಕು. ಅನಂತರ ಸೂಕ್ತ ರೇಟಿಂಗ್ ಫ್ಯೂಸ್ಗಳನ್ನ ಬಳಸಬೇಕು. ಹಲವು ಸಾಕೆಟ್ಗಳನ್ನ, ಹಲವು ಉಪಕರಣಗಳನ್ನ